ರಾಜಾದಿರಾಜಾಯ ಪ್ರಸಾಯಿನೇ ವಯಂ ಮಯಿ ಶ್ರವಣಾಯ ಕುರ್ಮಹೇ ಸಾಮ್ಯೇ ಕಾಮಹಾನ್ ಕಾಮಕಾಮಾಯ ಮುಖ್ಯ. ವೀರಭದ್ರ ಹೆಸರು ಕೇಳಿದ್ರೆ ಏನೋ ಒಂಥರ ಮೈಯಲ್ಲಿ ಮಿಂಚು ಸಂಚಾರ. ಇವತ್ತು ನಾನು ಬಂದಿರೋದು ನಮ್ಮ ಚಾಮರಾಜನಗರ ಜಿಲ್ಲೆಯ ಶ್ರೀ ವಾಸವಾಡಿಯ ವೀರಭದ್ರ ಸ್ವಾಮಿ ಸನ್ನಿಧಿಗೆ. ದಕ್ಷಯಜ್ಞ ಶಿರೋಹರ್ತ್ರೆ ಸುರದರ್ಪ ಪಹಾರಿಣಿ ವೀರಭದ್ರಾಯ ರುದ್ರಾಯ ನಮೋ ಲೋಕ ಹಿತಾರ್ಥನೆ. ಪುರಾಣದಲ್ಲಿ ಹೇಳೋ ಪ್ರಕಾರ ದಕ್ಷಿಣ ಯಾಗದಲ್ಲಿ ಸತಿ ದೇವಿ ಅಗ್ನಿಗೆ ಹಾರಿದಾಗ ಆ ದುಃಖ ಮತ್ತು ಕೋಪದಲ್ಲಿ ಶಿವನ ಜಟೆಯಿಂದ ಹುಟ್ಟಿದವರೇ ವೀರಭದ್ರ ಸ್ವಾಮಿ. ಅಧರ್ಮವನ್ನು ಶಿಕ್ಷೆ ಮಾಡಿ ಧರ್ಮವನ್ನು ಕಾಪಾಡೋದಕ್ಕೆ ಬಂದ ಮಹಾಶಕ್ತಿ. ಈ ದೇವಸ್ಥಾನಕ್ಕೆ ಕಾಲಿಟ್ಟ ತಕ್ಷಣ ಮನಸ್ಸಿಗೆ ಒಂದು ಬೇರೆ ರೀತಿಯ ನೆಮ್ಮದಿ ಸಿಗುತ್ತೆ. ಎಷ್ಟೇ ಚಿಂತೆ ಇದ್ರೂ ಸ್ವಾಮಿ ಮುಂದೆ ನಿಂತಾಗ ಎಲ್ಲವೂ ಮರೆತು ಹೋಗೋ ಹಾಗನ್ಸುತ್ತೆ. ಆದ್ರೆ ಭಕ್ತರಿಗೆ ಮಾತ್ರ ಈ ಸ್ವಾಮಿ ತುಂಬಾ ಕರುಣೆಯವನು. ಮನಸ್ಸಿನಲ್ಲಿ ನಂಬಿಕೆ ಇಟ್ಕೊಂಡು ಬೇಡ್ಕೊಂಡ್ರೆ ನಾನಿದ್ದೀನಿ ಹೆದರ್ಬೇಡ ಅನ್ನೋ ಧೈರ್ಯ ಕೊಡೋ ದೇವರು. ಈ ದೇವಸ್ಥಾನಕ್ಕೆ ದೂರದಿಂದ ಭಕ್ತರು ಬರ್ತಾರೆ. ತಮ್ಮ ಕಷ್ಟ, ನೋವು, ಆಸೆ ಎಲ್ಲವನ್ನೂ ಸ್ವಾಮಿ ಮುಂದೆ ಹೇಳ್ಕೊಂಡು ಹೋಗ್ತಾರೆ. ಸ್ವಾಮಿ ನಮ್ಮ ಕೈ ಬಿಡಲ್ಲ ಅನ್ನೋ ನಂಬಿಕೆ ಇಲ್ಲಿನ ಜನರಿಗೆ ತುಂಬಾ ಗಟ್ಟಿಯಾಗಿದೆ. ನಿಜ ಹೇಳ್ಬೇಕಂದ್ರೆ ಜೀವನದಲ್ಲಿ ಹಣ, ಆಸ್ತಿ ಎಲ್ಲವೂ ಸಿಗ್ಬೋದು, ಆದ್ರೆ ಮನಸ್ಸಿಗೆ ನೆಮ್ಮದಿ ಸಿಗೋದು ದೇವರ ಸನ್ನಿಧಿಯಲ್ಲಿ ಮಾತ್ರ. ನಮ್ಮ ಜೀವನದಲ್ಲಿ ಏನೇ ಆಗಲಿ ದೇವರ ಮೇಲೆ ನಂಬಿಕೆ ಮಾತ್ರ ಯಾವತ್ತೂ ಕಡಿಮೆ ಮಾಡಬೇಡಿ. ಆ ನಂಬಿಕೆ ನಮ್ಮ ಮುಂದೆ ನಡೆಸುತ್ತೆ. ಜೈ ಶ್ರೀ ವೀರಭದ್ರ ಸ್ವಾಮಿ. ಹರ ಹರ ಮಹಾದೇವ. ಸ್ವಾಮಿ ನಮಸ್ತೆ. ನಮಸ್ತೆ ಸರ್. ವೀರಭದ್ರ ಸ್ವಾಮಿ ಬಗ್ಗೆ ಇತಿಹಾಸ ತಿಳಿಸ್ಕೊಡ್ತೀರಾ? ಖಂಡಿತ. ಈ ದೇವಸ್ಥಾನ 1400 ವರ್ಷಗಳ ಇತಿಹಾಸ ಇದೆ. ಇದು ಚೋಳರ ಕಾಲದಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಇದು ದಕ್ಷಿಣ ಗಯಾ ಕ್ಷೇತ್ರ ಸತ್ಯಾಗಾಲ, ಆ ಸತ್ಯಾಗಾಲಕ್ಕೆ ಸೇರಿರತಕ್ಕಂಥ ದೇವಸ್ಥಾನ. ಆದರೆ ಉಗನಿಯ ಮತ್ತೆ ಸತ್ಯಾಗಾಲ ಮಧ್ಯದಲ್ಲಿ ಇರುವುದರಿಂದ, ಉಗನಿಯದ ಗ್ರಾಮದಲ್ಲಿ ಇರುವುದರಿಂದ ನಾವು ಉಗನೆ ದೇವಸ್ಥಾನ ಅಂತ ಹೇಳ್ತೀವಿ. ಇದು ಚೋಳರ ಕಾಲದ ದೇವಸ್ಥಾನ. ಪರಮೇಶ್ವರ ಈಶ್ವರನು ಸತ್ಯಾಗಾಲ ದಕ್ಷಿಣ ಗಯಾ ಕ್ಷೇತ್ರವಾದ್ರಿಂದ ಸತ್ಯವಾಗಿ ಇದು ಬಹಳ ಉತ್ತಮವಾಗಿ ನೀನು ಆ ಸತ್ಯಾಗಾಲ ಕ್ಷೇತ್ರವನ್ನ ನೀನು ಪ್ರತಿನಿಧಿಸಬೇಕು. ಅಲ್ಲಿ ಯಾವಾಗಲೂ ಸತ್ಯವಾಗಿ ನಡ್ಕೊಂಡು ಹೋಗತಕ್ಕಂತ ವಿಷಯ ಇರಬೇಕು ಅಂತ ಭಗವಂತನ ಪ್ರೇರಣೆ, ಈಶ್ವರನ ಪ್ರೇರಣೆಯ ಮೇರೆಗೆ ಶ್ರೀ ವಸವಾಡಿ ವೀರಭದ್ರ ಸ್ವಾಮಿ ಅವರು ಇಲ್ಲಿ ಉತ್ತರಾಭಿಮುಖವಾಗಿ ನಿಂತಿರುತ್ತಾರೆ. ವೀರಭದ್ರ ಸ್ವಾಮಿ ದೇವಸ್ಥಾನವು ಯಾವಾಗಲೂ ಈಶ್ವರನ ಎರಡನೇ ಸ್ವರೂಪವಾದ್ರಿಂದ ಪೂರ್ವಾಭಿಮುಖವಾಗಿರಬೇಕು. ಆದರೆ ಇಲ್ಲಿ ಸತ್ಯಾಗಾಲ ದಕ್ಷಿಣ ಗಯಾ ಕ್ಷೇತ್ರವಾದ್ರಿಂದ ಇಲ್ಲಿ ಉತ್ತರಾಭಿಮುಖವಾಗಿ ನಿಂತಿರ್ತಾರೆ. ಈ ಕ್ಷೇತ್ರ ಬಹಳ ಪುಣ್ಯಕ್ಷೇತ್ರ. ವಸವಾಡಿ ವೀರಭದ್ರ ಸ್ವಾಮಿ ಅಂತ ಹೇಳಿ ಈ ಕ್ಷೇತ್ರವು ಬಹಳ ಉತ್ತಮವಾಗಿ, ಬಹಳ ವಿಜೃಂಭಣೆಯಿಂದ ಎಲ್ಲಾ ಪ್ರತಿಯೊಂದು ಪೂಜಾದಿಗಳು ಸಹ ನಡೀತಾ ಇದೆ. ಇಲ್ಲಿ ಮಂಗಳವಾರವೇ ಪ್ರಾಧಾನ್ಯ. ಮಂಗಳವಾರ ಪ್ರತಿ ಭಕ್ತಾದಿಗಳು ಬಂದು ಅವರ ಕೋರಿಕೆ ಅವರ ಆಶ್ವಾಸನೆಗಳನ್ನ ಭಗವಂತನಲ್ಲಿಟ್ಟು ನೆರವೇರಿಸಿಕೊಂಡು ಹೋಗ್ತಾ ಇದ್ದಾರೆ ಅಂತ ನಮ್ಮ ಮೊದಲಿಂದಲೂ ಸಹ ನಮಗೆ ಬಂದಿರತಕ್ಕಂತ ಒಂದು ಸಮೃದ್ಧಿಯಾದ ಒಂದು ವಿಷಯ. ಎರಡನೆಯದಾಗಿ ಸತ್ಯಾಗಾಲ ದಕ್ಷಿಣ ಗಯಾ ಕ್ಷೇತ್ರದ ಒಂದು ಪ್ರತಿನಿಧಿಯಾಗಿ ಎರಡನೆಯದಾಗಿ ದೇವರು ಬೆಟ್ಟದ ಮೇಲೆ ಇತ್ತು. ಪಾಪ ಅಜ್ಜಿ ಪೂಜೆ ಮಾಡ್ತಿದ್ರಂತೆ. ಅವರು ಸೋಮವಾರ ಸಾಯಂಕಾಲ ಹೋಗ್ಬಿಟ್ಟು ಸ್ವಾಮಿ ಇವತ್ತೇ ಲಾಸ್ಟು, ನಾ ಇನ್ ಪೂಜೆ ಮಾಡಕ್ಕಾಗಲ್ಲ ಕಣಪ್ಪ, ನನ್ನ ಕೈಲಿ ಆಗಲ್ಲ, ಹತ್ತಕ್ಕಾಗಲ್ಲ ಅಂತ ಹೇಳಿ ಅವರು ಬೆಟ್ಟದಲ್ಲಿ ಪೂಜೆ ಮಾಡ್ಬಿಟ್ಟು ಬಂದ್ಬಿಟ್ರಂತೆ. ಆಗ ಅವರು ಅದರ ರಾತ್ರಿನೇ ನೀನ್ ಇಂಥ ಕಡೆ ಹೋಗು, ಹೊಸವಾಡಿ ಕ್ಷೇತ್ರ ಅಂತ ಇದೆ, ಆ ಹೊಸವಾಡಿ ಕ್ಷೇತ್ರದಲ್ಲಿ ವಿಗ್ರಹ ಇರುತ್ತೆ, ನೀ ಅಲ್ಲೇ ಇನ್ಮೇಲೆ ಪೂಜೆ ಮಾಡ್ಬೋದು, ಯಾವುದೇ ಕಾರಣಕ್ಕೂ ನೀನು ಬೆಟ್ಟ ಹತ್ತುವಾಗಿಲ್ಲ ಅಂತ ಹೇಳಿ ಆ ವಯಸ್ಸಾದ ಮುದುಕಿಗೆ ಪಾಪ ಕನಸಾಯ್ತು. ಆ ಕನಸನಂತೆ ಅವರು ಬಂದು ಇಲ್ಲಿ ನೋಡಿದ್ರೆ, ಈ ತೋಪನ ಕೆಳಗಡೆ ನೋಡಿದ್ರೆ ಸ್ವಾಮಿಯ ವಿಗ್ರಹ ಇತ್ತು ಅಂತ ಹೇಳಿ ಇಲ್ಲಿ ಮಂಗಳವಾರವೇ ಪ್ರಾಧಾನ್ಯ. ಆ ಮುದುಕಮ್ಮ ಬಂದು ಪೂಜೆ ಮಾಡಿದ್ದು ಮಂಗಳವಾರ. ಇಲ್ಲಿ ಆ ದೇವರನ್ನ ಯಾವಾಗಲೂ ಪೂಜೆ ಮಾಡ್ತಕ್ಕಂಥ ಭಕ್ತಾದಿಗಳ ಪೂಜೆ ಮಂಗಳವಾರವೇ. ಆದ್ರಿಂದ ಮಂಗಳವಾರ ಈ ದೇವಸ್ಥಾನದ ಪ್ರಧಾನವಾದ ವಾರವಾಗಿದೆ. ಹೇಳಿ, ಏನು ನಮ್ಮ ದೇವಸ್ಥಾನಕ್ಕೆ ಬಂದ ಮೇಲೆ ನಿಮಗೇನು ಭಗವಂತನ ಕೃಪೆ, ಚೆನ್ನಾಗಿದ್ದೀರಾ ಏನು ಎತ್ತ ಅಂತ ಕೇಳ್ತಾ ಇದ್ದಾರೆ ಅವರು. ಈ ದೇವಸ್ಥಾನದಲ್ಲಿ ನೀವು ಸೇವೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಿಮ್ಮ ಮಾವನವರು ಆಯಿತಾ, ನಿಮ್ಮ ತಂದೆ ತಾಯಿಗಳು ಅಥವಾ ನಿಮ್ಮ ಇವರು ಎಲ್ಲರೂ ಚೆನ್ನಾಗಿದ್ದೀರಾ, ಏನು ಭಗವಂತನ ಕೃಪೆ ಏನು ಅಂತ ಕೇಳ್ತಾರೆ. ಅದಕ್ಕೆ ಆನ್ಸರ್ ಮಾಡಿ. ಖಂಡಿತ ಏನಿದೆ ಒಳ್ಳೆ ಇರೋದನ್ನು ಹೇಳಿ,
ಆಯ್ತಾ? ಎಲ್ರಿಗೂ ನಮಸ್ಕಾರ. ನಮ್ಮ ಮಾವನವರು ಕೊಳ್ಳೇಗಾಲದವರು. ಅವರು ಫ್ರೆಂಡ್ಸ್ ಎಲ್ಲ ಸೇರಿ ಒಂದ್ 20 ವರ್ಷದಿಂದ ಇಲ್ಲಿ ಪ್ರತಿ ಅಮಾವಾಸ್ಯೆಗೆ ಎಲ್ಲಾ ಜನರಿಗೂ ಅವರೇ ಅಡ್ಗೆ ಮಾಡಿ, ಅಡ್ಗೆಯವ್ರನ್ನ ಯಾರನ್ನು ಕರ್ಸಲ್ಲ, ಅವ್ರಗಳ ಫ್ಯಾಮಿಲೀಸ್ ಸೇರಿ ಅಡ್ಗೆ ಮಾಡ್ತಾ ಇದ್ರು. ಈಗ ಒಂದ್ 50 ಜನದಿಂದ ಊಟ ಸ್ಟಾರ್ಟ್ ಆಗಿರೋದು. ಈಗ ಪ್ರತಿ ತಿಂಗಳು ಒಂದ್ 300 ಜನಕ್ಕೂ ಹೆಚ್ಚು ಜನಗಳು ಊಟ ಮಾಡ್ತಾ ಇದ್ದಾರೆ. ಅದರಲ್ಲೂ ಈ ಬಸವಾಡಿ ವೀರಭದ್ರೇಶ್ವರ ದೇವಸ್ಥಾನ ಮಂಗಳವಾರ ತುಂಬಾ ವಿಶೇಷವಾಗಿರುವಂತಹದ್ದು. ಆ ಮಂಗಳವಾರದಿಂದಲೇ 500ಕ್ಕೂ ಹೆಚ್ಚು ಭಕ್ತಾದಿಗಳು ಬಂದು ಇಲ್ಲಿ ಪ್ರಸಾದವನ್ನ ಸ್ವೀಕರಿಸ್ತಾರೆ, ದೇವರ ದರ್ಶನವನ್ನ ಮಾಡ್ತಾರೆ. ವೀರಭದ್ರೇಶ್ವರ ನಾವು ಅವರ ಸೇವೆ ಮಾಡೋಕೆ ತುಂಬಾ ಖುಷಿ ಆಗುತ್ತೆ. ಇಲ್ಲಿ ತುಂಬಾ ಒಳ್ಳೇದಾಗಿದೆ ನಮ್ಮ ಫ್ಯಾಮಿಲಿಗೂ ಕೂಡ. ಇಲ್ಲಿ ಬಂದಂತ ಭಕ್ತಾದಿಗಳಿಗೂ ಶ್ರೀ ವೀರಭದ್ರೇಶ್ವರ ಅವರ ಕೃಪೆ ಸದಾಕಾಲ ಇರುತ್ತೆ. ನಾವು ಪ್ರತಿ ತಿಂಗಳು ಬಂದು ಇಲ್ಲಿ ಸೇವೆಯನ್ನ ಮಾಡೋಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ನಮ್ಗೆ ಸದಾಕಾಲ ನಮ್ಗೆ ಇದೇ ತರ ಅವಕಾಶಗಳು ಸಿಗ್ಲಿ, ಆ ದೇವರ ಸೇವೆಯನ್ನ ಮಾಡುವ ಭಾಗ್ಯ ನಮ್ಗೆ ಆ ವೀರಭದ್ರೇಶ್ವರ ಕರುಣಿಸ್ಲಿ. ನಮ್ ಕುಟುಂಬಕ್ಕೆಲ್ಲ ಒಳ್ಳೇದಾಗಿದೆ. ಎಲ್ಲಾ ಭಕ್ತಾದಿಗಳು ಒಂದ್ಸಲ ಬಂದು ವೀರಭದ್ರೇಶ್ವರ ಸ್ವಾಮಿಯ ದರ್ಶನವನ್ನ ಪಡೆದು ಪ್ರಸನ್ನರಾಗಬೇಕು ಅಂತ ಕೇಳ್ತೀವಿ. ಆಮೇಲೆ ಪ್ರತಿ ವರ್ಷ ಭೀಮನ ಅಮಾವಾಸ್ಯೆ ಇಲ್ಲಿ ಬಹಳ ವಿಜೃಂಭಣೆಯಾಗಿ ಮಾಡ್ತಾರೆ. ಅವಾಗ 5,000 ಜನಗಳಿಂದ ಹಿಡಿದು ಸರ್ 5,000 ಮೆಂಬರ್ಸ್ ಇರ್ತಾರೆ ಸರ್. ಅವತ್ತು ಪ್ರತಿಯೊಬ್ಬ ಆ 5,000 ಜನಕ್ಕೂ ಸಹ ಊಟದ ವ್ಯವಸ್ಥೆ, ಭಗವಂತನಿಗೆ ದರ್ಶನದ ವ್ಯವಸ್ಥೆ ಇದೆ. ನೋಡಿ, ಏನು ಅಂತಂದ್ರೆ ನಮ್ಮ ಹತ್ರ ಏನು ಇರಲಿಲ್ಲ ಸರ್. ಮೊದಲು ಏನೋ ಉತ್ಸವ ಮೂರ್ತಿಗಳು ಎಲ್ಲ ನಮ್ದು ಚಿಕ್ಕದು ಮನೇಲಿ ಇಟ್ಕೊಂಡಿದ್ವಿ. ಇವಾಗ ನೋಡಿ, ಇವರು ಸುಮಾ ಕುಮಾರಸ್ವಾಮಿ ಅವರು ಅಂತ ಇವರು ಮೂಲತಃ ಇವರು ಮಾವನವರು ಅನೂರವರು. ಅವರು ಏನು ಅನೂರಿಂದ ಬಂದು ಇಲ್ಲಿ ಪೂಜೆ ಸೇವೆ ಸಲ್ಲಿಸ್ಕೊಂಡು ಹೋಗ್ತಿದ್ರು. ಆಮೇಲೆ ಅವರ ಯಜಮಾನರು ಕುಮಾರಸ್ವಾಮಿ ಅವರು ನೋಡಿ ವಿಗ್ರಹಗಳನ್ನು ಮಾಡಿಸ್ಕೊಂಡಿರ್ತಕ್ಕಂಥವ್ರು. ಅವರು ಪ್ರತಿ ವರ್ಷ 2 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಸರ್ ಅವ್ರಿಗೆ. ಏನು ಕಲ್ಯಾಣೋತ್ಸವ, ರಥೋತ್ಸವ ಆಯಿತಾ, ಪ್ರತಿ ಬಂದ ಭಕ್ತಾದಿಗಳಿಗೆಲ್ಲ ಊಟ, ಬೆಳಿಗ್ಗೆ ಟಿಫನ್ನು ಪ್ರತಿಯೊಂದು ಮಾಡಬೇಕು ಅಂದರೆ 2 ಲಕ್ಷದಿಂದ 2.5 ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಇವತ್ತಿಗೂ 20 ವರ್ಷದಿಂದ ಪುಣ್ಯಾತ್ಮರು ಮಾಡ್ತಾ ಇದ್ದಾರೆ. ಬಂದ ಭಕ್ತಾದಿಗಳು ಸಂತೋಷವಾಗಿ ಊಟ ತಿಂಡಿ ಪ್ರತಿಯೊಂದನ್ನು ಯಾವುದೇ ಕಾರಣಕ್ಕೂ ಒಬ್ಬರಿಗೂ ತೊಂದರೆ ಆಗಬಾರ್ದು ಅಂತ ಹೇಳಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೂ ಭಗವಂತ ಎಲ್ಲ ಅನುಕೂಲತೆ, ಅವ್ರು ಕೇಳಿದಷ್ಟು ಅನುಕೂಲತೆಯನ್ನು ಕೊಟ್ಟಿದ್ದಾರೆ, ಗೊತ್ತಾಯ್ತೇನೋ. ಅದರಿಂದ ಭಗವಂತನ ಕೃಪೆ ಅವ್ರಿಗೂ ಇರಲಿ ಅಂತ. ನಮಸ್ಕಾರ. ನಾವು 26 ವರ್ಷದಿಂದ ನಡ್ಸ್ಕೊಂಡ್ ಬರ್ತಾ ಇದ್ದೀವಿ ಕಲ್ಯಾಣೋತ್ಸವ. ಫಸ್ಟು ನಮ್ಮ ಅಜ್ಜಿ ಪುರ್ತಾಯಮ್ಮ ಅಜ್ಜಿ ಅವರು ಸ್ಟಾರ್ಟ್ ಮಾಡಿದ್ದು. ಸೊ ಅದ್ರ ತಕ್ಕಾಗೆ ನಮ್ಮ ತಂದೆ ತಾಯಿ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ನಮಗೆ ಕುಟುಂಬ ಎಲ್ಲರಿಗೂ ಒಳ್ಳೇದಾಗಿದೆ, ತಮಗೂ ಒಳ್ಳೇದಾಗುತ್ತೆ. ಬಂದು ಒಂದ್ಸಲಿ ದರ್ಶನ ಮಾಡಿ. ನವೆಂಬರ್ 3ನೇ ತಿಂಗಳು 3ನೇ ಕಾರ್ತಿಕ ಸೋಮವಾರ ಬಿಡುತ್ತೆ ಕಲ್ಯಾಣೋತ್ಸವ. ಮಂಗಳವಾರ ರಥೋತ್ಸವ ಇರುತ್ತೆ. ಪ್ರತಿ ವರ್ಷ ನೋಡ್ಕೊಂಡ್ ಬರ್ತಾ ಇದೆ. ಬನ್ನಿ ಒಂದ್ಸಲಿ ದರ್ಶನ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ದೇವ್ರು ನಂಬಿ ಕಾಪಾಡ್ತಾನೆ, ಎಲ್ಲ ಸಿದ್ಧಿ ಆಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ. ಬನ್ನಿ, ಎಲ್ಲರಿಗೂ ನಮಸ್ಕಾರ. ಪ್ರದಂ ದೇವಂ ಭದ್ರಕಾಳಿ ಸಮನ್ವಿತಂ ಅಘೋರ ವೀರಭದ್ರಂ ತ ಒಂದೇ ಸರ್ವಾರ್ಸಿದ್ಧಂ ರುದ್ರಂ ರುದ್ರಾವತಾರಂ ಭೂತ ಪ್ರೇತಾದಿನಾಥಂ ಕಿಣಿಕಿಣಿ ರವಸಂ ಜ್ವಾಲಾಮೃತಂ ಶ್ರೀ ವೀರಭದ್ರಂ ಭಜೆ. ಓಂ ಶ್ರೀ ಬಸವಾಡಿ ವೀರಭದ್ರೇಶ್ವರ ಸ್ವಾಮಿ ಸನ್ನಿಧಿ ಉಗ್ನೇಯ ಗ್ರಾಮ, ನಮ್ಮ ಕೊಳ್ಳೇಗಾಲ ತಾಲೂಕು ಚಾಮರಾಜನಗರ ಜಿಲ್ಲೆಯಲ್ಲಿ ಉಗ್ನೇಯ ಗ್ರಾಮದಲ್ಲಿ ಪ್ರತಿಷ್ಠಿತವಾಗಿರುವ ಶ್ರೀ ಬಸವಾಡಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಜೀರ್ಣೋದ್ಧಾರ ಹಾಗೂ ಅರ್ಚಕರ ಸಹಾಯದಿಂದ ದಿನನಿತ್ಯ ಅನ್ನದಾಸೋಹ ಹಾಗೂ ವಿಶೇಷ ಅಲಂಕಾರ, ಅಭಿಷೇಕ ಪೂಜೆ ಕೈಂಕರ್ಯಗಳು ನೆರವೇರುತ್ತದೆ. ಹಾಗೂ ಪ್ರತಿ ಮಾಸ ಕಾರ್ತಿಕ ಮಾಸದಲ್ಲಿ ಕಲ್ಯಾಣೋತ್ಸವ ಹಾಗೂ ರಥೋತ್ಸವ, ಮಹಾಕುಂಭ ಅಭಿಷೇಕಗಳು ಪ್ರತಿ ವಾರವೂ ನಡೆಯುತ್ತದೆ. ಅಮಾವಾಸ್ಯೆ ಪೌರ್ಣಮಿಯಲ್ಲಿ ಭಕ್ತಾದಿಗಳು ಸಹ ಜಾಸ್ತಿ ಬಂದು ಅನ್ನದಾಸೋಹ ಮಾಡಿ ಒಳ್ಳೆಯದಾಗುತ್ತದೆ. ಈ ಮುಖಾಂತರ ತಮ್ಮಲ್ಲಿ ಬೇಡಿಕೊಳ್ಳೋದೇನೆಂದರೆ ನಮ್ಮ ಶ್ರೀ ಬಸವಾಡಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇನ್ನೂ ಜೀರ್ಣೋದ್ಧಾರ ಆಗಬೇಕು. ನಿಮ್ಮಿಂದ ಧನ ತನು ಮನ ಸಹಾಯ ಅಧಿಕವಾಗಿ ಆಗಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ನನ್ನ ಈ ಮಾತನ್ನು ಮುಗಿಸುತ್ತೇನೆ. ವೀರಭದ್ರೇಶ್ವರ ಸ್ವಾಮಿಯ ಅರ್ಚಕರಾದ ರುದ್ರಪ್ಪನವರು 2 ಮಾತನ್ನು ಹೇಳಿ ಮುಗಿಸಲು ಇಚ್ಛಪಡುತ್ತೇನೆ. ಈ ದೇವಸ್ಥಾನದ ಹಿನ್ನೆಲೆ ಏನಪ್ಪಾ ಅಂತಂದ್ರೆ, ಸುಮಾರು 800 ವರ್ಷಗಳ ಹಿಂದಿನಿಂದ ನಡ್ಕೊಂಡು ಬರ್ತಕ್ಕಂಥ ಒಂದು ಪದ್ಧತಿ. ಸ್ಥಳ ನಮ್ಮ ತಮಿಳುನಾಡಿಗೆ ಸೇರತಕ್ಕಂಥ ಸ್ಥಳ. ಹಿಂದೆ ಅಲ್ಲಿ ಚೋಳರಾಜು ಅಂತ ಒಬ್ಬ ರಾಜರಿದ್ರು. ಅವರ ಕನಸಿನಲ್ಲಿ ದೇವರು ನನ್ನ ಪ್ರತಿ ಊರಿನಲ್ಲಿಯೂ ಪ್ರತಿಷ್ಠೆ ಮಾಡಬೇಕು ಅಂತ ಹೇಳಿ ವಾಗ್ದಾನ ಹೇಳಿದ್ರು. ಅದರಂತೆ ಅವರು ರಾಜರುಗಳು ಪ್ರತಿ ಒಂದೊಂದು ಊರ್ಲೂ ಒಂದೊಂದು ವೀರಭದ್ರೇಶ್ವರ ದೇವಸ್ಥಾನ ನಿರ್ಮಿಸಿ ಲೋಕ ಕಲ್ಯಾಣಕ್ಕೆ ಅರ್ಪಿಸಲಿಕ್ಕೆ ಅವರು ಪ್ರಯತ್ನ ಪಟ್ಟು ಎಲ್ಲ ಊರಿಗೂ ಬಂದು ನಮ್ಮ ಈ ಒಂದು ಸ್ಥಳದಲ್ಲಿ ವೀರಭದ್ರೇಶ್ವರನ ಅದುವೇ ಒಂದು ಅಂಕಣನ ಒಂದೇ ದಿನದಲ್ಲಿ ಮಾಡತಕ್ಕಂಥದ್ದು. ಒಂದು ಅಂಕಣನ ಸೈನಿಕರೆಲ್ಲ ಸೇರಿ ಮಾಡಿ ಬೆಳಿಗ್ಗೆ ಸೂರ್ಯ ಉದಯ ಆಗುವ ನಂತರ, ಸೂರ್ಯ ಮುಳುಗುವ ನಂತರ ಒಳಗಡೆ ಈ ಪ್ರತಿಷ್ಠಾಪನೆ ಹಾಕಿ ಅವ್ರಿಗೆ ಮಂಗಳಾರತಿ ಕೊಟ್ಟು ಲೋಕ ಕಲ್ಯಾಣಕ್ಕೆ ಇದನ್ನ ಅರ್ಪಿಸೋಣ ಅಂತ ಹೇಳಿ ಅವರು ಮುಂದೆ ಸಾಕ್ತಾರೆ. ಪ್ರತಿಯೊಬ್ಬರಲ್ಲೂ ಇದೇ ರೀತಿ ಅನ್ನದಾನವು ಇಲ್ಲಿ ಬಹಳ ವೈಭವದಿಂದ ನಡೀತದೆ. ಆದ್ದರಿಂದ ಈ ಭಕ್ತಾದಿಗಳು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸ್ವಾಮಿಗೆ ಪಾತ್ರರಾಗ್ತಾರೆ. ರಾಜಾದಿರಾಜಾಯ ಪ್ರಸಾಯಿನೇ ವಯಂ ಮಯಿ ಶ್ರವಣಾಯ ಕುರ್ಮಃ
साम्हे कामहान् कामकामाय मुख्यं कामेश्वरो वै श्रवणो ददात कुबेराय वैश्रवणाय श्रीमन्महादेवाय नमः श्री वसवाडी रुद्रेश्वरं देवताविर्तत्तं मंगलकर्पूरनीराजनं समर्प्यामि हरः ओम ನೀರಾಜನಾಜಮಾನವತ್ತಂ ಸಮರ್ಪ್ಯಾಮಿ. ನಮ್ಮ ದೇವಸ್ಥಾನದ ಒಂದು ಪ್ರತೀತಿ ಏನು ಅಂತಂದರೆ, ಅರಸು ಮನೆತನದವರು ಈ ಎರಡು ಸ್ವಾಮಿಯ ಗರ್ಭಾಂಕಣ ಸುಖನಾಸಿ ಅಂಕಣವನ್ನು ಕಟ್ಟಿಸಿದವರು. ಅವರು ಕಟ್ಟಿಸಿ ಎಲ್ಲ ಆದಮೇಲೆ ಅವ್ರೇನು ಮಾಡಿದ್ರು, ಅವರು ಪಲ್ಲಕ್ಕಿ ಮೇಲೆ ಕೂತ್ಕೊಂಡು ಪ್ರದಕ್ಷಿಣೆ ಮಾಡಿಬಿಟ್ರು. ಆಗ ಭಗವಂತನಿಗೆ ಏನಾಗಿತ್ತೋ, ಇವರು ಕಟ್ಟಿಸಿರೋದು ಎರಡೇ ಎರಡು ಅಂಕಣ, ಎಲ್ಲವನ್ನೂ ನಾನು ಇವರಿಗೆ ಅನುಕರಣೆ ಮಾಡಿ ಅನುಗ್ರಹಿಸಿ ಇವ್ರು ಈ ಎರಡು ಅಂಕಣಕ್ಕೆ ಮಾಡಿಬಿಟ್ಟು ನಾನು ಪಲ್ಲಕ್ಕಿ ಮೇಲೆ ಕೂತ್ಕೊಂಡು ಪ್ರದಕ್ಷಿಣೆ ಮಾಡೋದಲ್ಲ, ನಡ್ಕೊಂಡು ಪ್ರದಕ್ಷಿಣೆ ಮಾಡಲಿಲ್ವಲ್ಲ ಅಂತ ಬಹಳ ಆ ಸ್ವಾಮಿಗೆ ನನಗೆ ಈ ರೀತಿ ಮಾಡಿದ್ರಲ್ಲ ಅಂತೇಳಿ ಬಹಳ ಬೇಸರದಿಂದ ಭಗವಂತ ಅವ್ರಿಗೆ ಏನು ಮಾಡ್ದ, ಮಹಾರಾಜರಿಗೆ, ಹೆಂಗಸರಿಗೆ, ಅವ್ರ ತಾಯಿಯವರಿಗೆ ಏಕಕಾಲದಲ್ಲಿ ಮಂಗಳವಾರ ಸಾಯಂಕಾಲ ನೀವು ಯಾವುದೇ ಕಾರಣಕ್ಕೂ ನಮ್ಮ ದೇವರದ ನನ್ನನ್ನು ದರ್ಶನ ಮಾಡಬೇಡಿ, ನೀವು ಬಂದು ಏನೇ ದರ್ಶನ ಮಾಡಬೇಕಂದ್ರೂ ಹೊರಗಡೆ ನಿಂತ್ಕೊಂಡು ಮಾಡಿ ಅಂತನಿಯ ವಿನ ಯಾವುದೇ ಕಾರಣಕ್ಕೂ ನೀವು ನಮ್ಮ ಮುಖದರ್ಶನವನ್ನು ಮಾಡಬೇಡಿ ಅಂತ ಹೇಳಿ ಭಗವಂತನ ಶಾಪ ಆಯಿತು. ಆಗ ಅವರು ಅಯ್ಯೋ ಏನಪ್ಪ ಹಿಂಗಾಗೋಯ್ತಲ್ಲ ಭಗವಂತ, ಏನಪ್ಪ ನಾವು ತಪ್ಪು ಮಾಡಿದ್ವಿ ಅಂತ ಹೇಳಿ ಭಾಳ ಯೋಚನೆಯಿಂದ ಅದನ್ನು ಆ ವಿಷಯವನ್ನು ಸಭೆಯಲ್ಲಿಟ್ಟರು. ಸಭೆಯಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಮಹಾಮುನಿಗಳೆಲ್ಲರೂ ಇದು ಸ್ವಾಮಿಯೇ ನಿಮಗೆ ಈ ರೀತಿ ಹೇಳಿರೋದ್ರಿಂದ ನಾವೇನು ಯಾರೂ ಸಹ ಇದಕ್ಕೆ ಯಾವುದೇ ವಿಧವಾದ ಒಂದು ಇದನ್ನು ಕೊಡೋಕ್ಕಾಗಲ್ಲ, ಭಗವಂತನ ಪ್ರೇರಣೆ ಏನೇ ಇರುತ್ತೋ ಅಷ್ಟನ್ನೇ ನೀವು ಮಾಡಬೇಕು ಅಂತ ಹೇಳಿ ಸಭೆಯಲ್ಲಿ ಹೇಳ್ಬಿಟ್ರು. ಆಗ ಅವರು ಬಹಳ ಶೋಕದಿಂದ ಅಯ್ಯೋ ಸ್ವಾಮಿ ಹಿಂಗೆ ಮಾಡ್ಬಿಟ್ಟಿಲ್ಲಪ್ಪ, ನಾವು ಮಾಡೋದು ತಪ್ಪಾಯಿತು ನಿಜ, ಆದರೆ ಆ ತಪ್ಪಿಗೆ ಶಿಕ್ಷೆ ಇದನ್ನು ಕೊಟ್ಬಿಟ್ಟಲ್ಲ ಅಂಥೇಳಿ ಅವರು ಆ ಕಾಲದಿಂದಲೂ ಸಹ ಅವರು ಈ ದೇವಸ್ಥಾನದಲ್ಲಿ ಬಂದು ದರ್ಶನ ಮಾಡಬಾರ್ದಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ರು. ಮತ್ತು ಅವರು ಪುನಃ ಮಂಗಳವಾರ ದಿವಸ ಸಾಯಂಕಾಲ ಅವರಿಗೆ ನೀವು ಒಂದು ವಿಗ್ರಹವನ್ನು, ವೀರಭದ್ರ ಸ್ವಾಮಿ ವಿಗ್ರಹವನ್ನು ಮಾಡಿಕೊಂಡು ಇಲ್ಲೇ ಪೂಜೆ ಮಾಡ್ಕೊಳ್ಳಿ, ನೀವು ಯಾವುದೇ ಕಾರಣಕ್ಕೂ ನನ್ನ ದರ್ಶನ ಮಾಡಬೇಡಿ ಅಂತ ಹೇಳಿ ಅವ್ರಿಗೆ ಮತ್ತೆ ಅವರಿಗೆ ಕನಸಿನಲ್ಲಿ ಸ್ವಾಮಿ ಹೋಗಿ ಹೇಳ್ದಂಗಾಯಿತು. ಅದೇ ರೀತಿ ಅವರು ವಿಗ್ರಹವನ್ನು ಮಾಡಿ, ವೀರಭದ್ರ ಸ್ವಾಮಿ ಹಲಿಗೆಯನ್ನು ಮಾಡಿ, ಅದಕ್ಕೆ ಬೆಳ್ಳಿ ವಿಗ್ರಹವನ್ನು ಹಲಿಗೆಯನ್ನು ಮಾಡಿ, ಅದಕ್ಕೆ ಎಲ್ಲ ಚಿನ್ನದ ಪಾಲಿಶ್ ಹಾಕಿಸಿ, ಅದಕ್ಕೆ ಒಳ್ಳೆ ಹರಳು ಗಿರಳು ಎಲ್ಲ ಹಾಕಿಸಿ ಭಾಳ ಚೆನ್ನ ಸೌಂದರ್ಯವಾಗಿ ಆ ಒಂದು ವಿಗ್ರಹವನ್ನು ಮಾಡಿರ್ತಾರೆ. ಆ ವಿಗ್ರಹವನ್ನು ಇಟ್ಕೊಂಡು ಅರಮನೆಯಲ್ಲಿ ಪೂಜೆ ಮಾಡ್ತಿದ್ರು. ಅದನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಮಾಡ್ತಾ ಅವ್ರಿಗೆ ಯಾಕೋ ಅವರು ಎಲ್ಲ ವ್ಯವಹಾರಗಳಲ್ಲೂ ಸ್ವಲ್ಪ ತೊಡಕಾಗ್ತಾಯಿತ್ತು. ಆವಾಗ ಏನು ಮಾಡಿದ್ರು, ಅವರು ಆ ವಿಗ್ರಹವನ್ನು ತೊಗೊಂಬಂದು ನಮ್ಮ ಈ ದೇವಸ್ಥಾನಕ್ಕೆ ಕೊಟ್ಬಿಟ್ರು. ಅದನ್ನು ನಾವು ಇವಾಗ ಚಿನ್ನದ ಸ್ವಾಮಿ ಅಂತ ಹೇಳಿ ಅದನ್ನು ಪೂಜೆ ಮಾಡ್ತೀವಿ ಮನೇಲಿ ಇಟ್ಕೊಂಡು, ನಾವು ಯಾರಿಗೂ ಸಹ ಕೊಡ್ತಾಯಿಲ್ಲ, ಅದನ್ನು ಸ್ವಾಮಿ ಮನೆಯಲ್ಲೇ ಇಟ್ಕೊಂಡು ಪೂಜೆ ಮಾಡ್ತಿದ್ದೀವಿ. ಅದೇ ರೀತಿ ಏನಾಗೋಯಿತು ಅಂತಂದರೆ, ಅವ್ರ ವಂಶಸ್ಥರು ಯಾರೇ ಬಂದರೂ ಹೊರಗಡೆ ಬಂದು ಅಲ್ಲೇ ನಿಂತ್ಕೊಂಡು ಗೋಪುರ ದರ್ಶನ ಮಾಡಿಕೊಂಡು ಅಲ್ಲೇ ಮಂಗಳಾರತಿ ತೊಗೊಂಡು ತೀರ್ಥ ಪ್ರಸಾದ ಎಲ್ಲ ತೊಗೊಂಡು ಊಟವನ್ನು ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ರು. ಈಗೇನಾಯಿತು ಅಂತಂದರೆ, ಒಬ್ಬರು ಅವರ ಮತಸ್ಥರು ಪೂರ್ತಿ ಎಲ್ಲ 400 ಮನೆಯವರು ಸಹ ಬಂದು ಇವಾಗ ದೇವರಲ್ಲಿ ಪ್ರಸಾದವನ್ನು ಕೇಳುತ್ತೆ. ಏನು ಸ್ವಾಮಿ ನಮ್ಗೆ ಹಿಂಗಾಗೋಯ್ತಲ್ಲ, ನೀವು ಈ ಥರ ಮಾಡಿದ್ರೆ ಹೇಗೆ, ನಮ್ಮನಿಗೆ ನೀವು ಅಪ್ಪಣೆ ಕೊಡಲೇಬೇಕು, ನಾವು ಇನ್ನು ಮುಂದೆನಾದರೂ ನಮ್ಮ ಮಕ್ಕಳು ಮೊಮ್ಮಕ್ಕಳಾದರೂ ದೇವ್ರ ದರ್ಶನ ಮಾಡಬೇಕು ಅಂತ ಹೇಳಿ ಈಗ ಅವರು ಪ್ರಸಾದವನ್ನು ಕೇಳಿದ್ರು. ಅದೇ ರೀತಿ ಭಗವಂತನ ಕೃಪೆಯಿಂದ ಬಲಗಡೆ ಅವರಿಗೆ ಪ್ರಸಾದವಾಯಿತು. ಈಗ ಕಾರ್ತಿಕ್ ಮಾಸದಲ್ಲಿ ಅವರು ಒಂದು 400 ಮನೆಯವರು ಸಹ ಬಂದು ಎಲ್ಲ ದರ್ಶನ ಮಾಡಿಕೊಂಡು ಒಂದು ಮೆರವಣಿಗೆ ಮಾಡಿಸಿ, ಏಕದಶವಾರ ರುದ್ರಾಭಿಷೇಕ ಮಾಡಿಸಿ ಮೆರವಣಿಗೆ ಮಾಡಿಸಿ ಊಟ ಮಾಡಿಕೊಂಡು ಈಗ ಅವರು ಹೋದರು. ಈ ಮಧ್ಯದಲ್ಲಿ ಏನಾಯಿತು ಅಂತಂದರೆ, ಯಾರೋ ಒಬ್ಬರು ಕರ್ಕೊಂಬಂದರು, ಸ್ವಾಮಿ ಈ ಕಾಲದಲ್ಲಿ ಅವನ್ನೆಲ್ಲ ನಂಬ್ಕೋತೀರಾ ನೀವು, ಇದೆಲ್ಲ ಯಾವುದು ಸ್ವಾಮಿ ಅಂತೇಳಿ ಅವರು ಒಬ್ಬರು ಅಧಿಕಾರಿಗಳು ಹೇಳಿದ್ರು. ಅದೇ ರೀತಿ ನಾವು ಕರ್ಕೊಂಡೋಗಿ ಅವ್ರು ದರ್ಶನ ಮಾಡಿಸ್ತೀವಿ. ದರ್ಶನ ಮಾಡಿಬಿಟ್ಟು ಅವರು ಮನೆಗೆ ಹೋಗೋ ತನಕ ಪಾಪ ಅವ್ರಿಗೆ ಆ ಕಾರ್ನಲ್ಲಿ ಹೋಯ್ತಿದ್ದಾಗ ತೊಂದರೆಯಾಗಿ ಮತ್ತೆ ಅವರು ಬರೋದು ಬಿಟ್ಟಿದ್ರು. ಈಗ ಮತ್ತೆ ಈ ಕಾರ್ತಿಕ್ ಮಾಸದಲ್ಲಿ ಅವ್ರು ಪ್ರಸಾದವನ್ನು ಕೇಳಿ ಭಗವಂತನ ಕೃಪೆಯಿಂದ ಪ್ರಸಾದ ಆಗಿ ಎಲ್ಲರೂ ಬಂದು ಎಲ್ಲ ದರ್ಶನ ಮಾಡ್ತಾಯಿದ್ದಾರೆ. ಆ ಭಗವಂತ ಮಹಾರಾಜರ ಮನೆತನದವ್ರಿಗೂ ಅರಸು ಮನೆತನದವ್ರಿಗೂ ಎಲ್ಲರಿಗೂ ಸಹ ಒಳ್ಳೇದು ಮಾಡಲಿ ಅಂತ ನಾವು ಇವಾಗ ಕಳಕಳಿಯಿಂದ ಸ್ವಾಮಿಯನ್ನು ಬೇಡ್ಕೊತಾ ಇದ್ದೀವಿ. ಮಂಗಳವಾರ ಬಹಳ ಪ್ರಾಧಾನ್ಯವಾಗುತ್ತೆ. ಅಮಾವಾಸ್ಯೆ ಪೌರ್ಣಿಮೆಗಳಲ್ಲಿ ಸೇವಾರ್ಥ ಚೆನ್ನಾಗಿ ನಡೆಯುತ್ತೆ. ಜೊತೆಗೆ ಕಾರ್ತಿಕ್ ಮಾಸ, ನವರಾತ್ರಿ, ಇದು ಈ ಕಾಡಿನ ಶಿವರಾತ್ರಿ ಎಲ್ಲ ಚೆನ್ನಾಗಿ ನಡೆಯುತ್ತೆ. ಇದು ಕಾಡು 2.5 ಕಿಲೋಮೀಟ್ರು ಸತ್ಯಗಾಲ, 2 ಕಿಲೋಮೀಟ್ರು ಉಗ್ನಿಯ, 2 ಕಿಲೋಮೀಟ್ರು ಧನ್ಗೆರೆ. ಈ ಮಧ್ಯದಲ್ಲಿ ಇರ್ತಕ್ಕಂಥ ಈ ಒಂದು ದೇವಸ್ಥಾನದಲ್ಲಿ ಊಟ ಉಪಚಾರಗಳು ಬಹಳ ಭಕ್ತಾದಿಗಳು ಆ ಒಂದು ವೇಳೆಯಲ್ಲಿ ಯಾರ್ಯಾರು ವಹಿಸ್ಕೊಂಡಿರ್ತಾರೋ ಅವ್ರ ಮನೆತನದವರು ಬಹಳ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವನ ಕೃಪೆಯಿಂದ ಬಂದ ಈ ಒಂದು ಕಾಡಿನಲ್ಲಿ ಯಾರಿಗೂ ಅನ್ನ ಇಲ್ಲ, ಊಟ ಇಲ್ಲ, ನಾವು ಹಸ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನದಿಂದ ಅಂತ
ಯಾರೂ ಸಹ ಅಂದ್ಕೊಳ್ಳುವಾಗಿಲ್ಲ. ಅಷ್ಟರ ಮಟ್ಟಿಗೆ ಭಗವಂತ ಅವ್ರಿಗೂ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಕೊಡ್ತಾ ಇದ್ದಾನೆ. ಮಕ್ಕಳಿಲ್ಲದೆ ಇದ್ದವ್ರು ಗಂಡು ಮಕ್ಕಳು ಫಲ ಕೊಡ್ತಾ ಇದ್ದಾನೆ, ಮದುವೆ ಆಗದೆ ಇದ್ದವ್ರು ಮದುವೆ ಆಗಿ ಮಾಡಿಸ್ತಾ ಇದ್ದಾನೆ. ಏನು ಕೇಳಿದ್ದನ್ನು ಬೇಡದ್ದನ್ನು ಕೊಡ್ತಾ ಇದ್ದಾನೆ ವೀರಭದ್ರ ಸ್ವಾಮಿ. ಅದರಿಂದ ಎಲ್ಲರೂ ಸಹ ಅವರವರ ಸೇವೆಯನ್ನು ಬಹಳ ಆನಂದದಿಂದ, ಆ ಕಾಲದಲ್ಲಿ ನಾವು ನೋಡಿದ ಮಟ್ಟಿಗೆ 1,000 ರೂಪಾಯಿ ಹಾಕಿ ಯಾರು ಮಾಡ್ತಿದ್ರು, ಅವರು ಇವತ್ತು 1,00,000 ಹಾಕಿ ಮಾಡೋ ಒಂದು ಪರಿಸ್ಥಿತಿನಲ್ಲಿದ್ದಾರೆ. ಅದರಿಂದ ಇನ್ನು ಮುಂದೆ ಇನ್ನೂ ಸಹ ಚೆನ್ನಾಗಿ ನಡೀಲಿ, ಇನ್ನೂ ಬೇಕಾದ ಬಂದ ಭಕ್ತಾದಿಗಳಿಗೆಲ್ಲ ಊಟ ಉಪಚಾರಗಳು ಚೆನ್ನಾಗಾಗಲಿ ಅಂತ ಹೇಳಿ ನಾವು ಸ್ವಾಮಿಯಲ್ಲಿ ನಾವು ಅರ್ಚಕರಾಗಿ ಬೇಡ್ಕೊಳ್ತಿದ್ದೀವಿ. 9 ಮಂಗಳವಾರ ಇಲ್ಲಿಗೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಅವರಿಗೆ ಖಂಡಿತ ಒಳ್ಳೆಯದಾಗುತ್ತೆ. ಕೆಲವರಿಗೆ ಗಂಡು ಮಕ್ಕಳಾಗಿರಲಿಲ್ಲ, ಕೆಲವ್ರಿಗೆ ಮಕ್ಕಳೇ ಇರಲ್ಲ, ಅವರು ಪ್ರತಿ 9 ವಾರ ಬಂದು ಪ್ರತಿ ಮಂಗಳವಾರ ಬಂದು ದರ್ಶನ ಮಾಡ್ಕೊಂಡು ಪ್ರಸಾದ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವರಿಗೆ ಖಂಡಿತ ಭಗವಂತನ ಪುತ್ರ ಸಂತಾನವಾಗುತ್ತೆ. ಭಗವಂತನ ಕೃಪೆ ಅನ್ನೋದು ಬಹಳ ಉತ್ತರೋತ್ತರವಾಗಿ ಚೆನ್ನಾಗಿ ನಡೀತಾ ಇದೆ. ಆಯಿತಾ, ಇಲ್ಲಿ ನಾವು ಒಂದು ಯಂತ್ರ ಕಟ್ತೀವಿ. ಯಂತ್ರ ಅಂತಂದರೆ ಮೊದಲು 4 ಆಣಿ ₹1 ತೊಗೋತಾ ಇದ್ವಿ, ಇವತ್ತು ಒಂದು ₹50 ತೊಗೊತೀವಿ. ಆ ಯಂತ್ರ ನೋಡಿ, ಈ ಹಳ್ಳಿಗಳ ಸುತ್ತ ಎಷ್ಟು ಜನ ಇದ್ದಾರೆ ಏನು, ನಾವು ಇವತ್ತು ಅಮಾವಾಸ್ಯೆ ಇವತ್ತು ಒಂದು 50 ಯಂತ್ರ ಕಟ್ಟಿದ್ದೀವಿ. ಆ ಯಂತ್ರನ ಯಾರೂ ನಮ್ಮ ಭಕ್ತಿಯಿಂದ ಇದು ಬಹಳ ಒಳ್ಳೆಯದು ಅಂತ ಇಸ್ಕೊಂಡು ಹೋಗ್ತಾರೋ ಅವ್ರು ಖಂಡಿತ ಒಳ್ಳೆಯದಾಗುತ್ತೆ. ಏನು ಹೇಳಿ, ಎಲ್ಲ ಪ್ರತಿಯೊಂದು ಏನೋ ಭಗವಂತನಿಗೆ ಯಾರು ಬೇಡಿಕೊಂಡು ಅವನ ಸೇವೆಯನ್ನು ಭಕ್ತಿಯಿಂದ ಮಾಡ್ತಾರೋ ಅವರಿಗೆ ಖಂಡಿತ ಒಳ್ಳೆಯದಾಗುತ್ತೆ. ನಮ್ಮ ವೀರಭದ್ರ ಸ್ವಾಮಿ ಖಂಡಿತ ಒಳ್ಳೇದು ಮಾಡ್ತಾರೆ. ಅಷ್ಟು ಹೇಳೋದ್ರಲ್ಲಿ ನಾವು ಅರ್ಚಕರು ಒಳ್ಳೆಯದು. ಏನೇ ಯಂತ್ರಗಳು ತಗೊಂಡ್ರೆ ಸಿದ್ಧಿ ಆಗುತ್ತೆ, ಭಾಳ ಸಿದ್ಧಿ ಯಂತ್ರ. ಒಂದು ಹೊರಗಡೆ ಬಿಡೋದಾಗ್ಬೋದು ಅಥವಾ ಭೂತ ಪ್ರೇತಾದಿ ಇರ್ಬೋದು, ಅದೆಲ್ಲ ನಮ್ಮ ವೀರಭದ್ರೇಶ್ವರ ಹತ್ರ ಬಂದು ಪಾದದಲ್ಲಿರೋಂಥ ಯಂತ್ರನ ಆಡಿಸ್ಕೊಬಿಟ್ರೆ ತುಂಬಾ ಸಿದ್ಧಿ ಆಗುತ್ತೆ. ಖಂಡಿತ ಒಳ್ಳೆ ಜನಪ್ರಿಯವಾದಂಥ ಒಂದು ಯಂತ್ರ ಅಂದರೆ ಏನಿಲ್ಲ ಸರ್, ನಾವು ಪೂಜೆ ಮಾಡಿ ಅದನ್ನು ಎಲ್ಲ ಅಮಾವಾಸ್ಯೆ ದಿವಸ ಅದಕ್ಕೆ ಮೂಲಿಕೆಗಳನ್ನೆಲ್ಲ ಹಾಕಿ ಬರೆದು ಅದನ್ನು ಇಟ್ಟು ಪೂಜೆ ಮಾಡಿ ಕಟ್ಟಿರ್ತೀವಿ. ಅದು ಮೊದಲು 4 ಆಣಿ ಕಟ್ತಿದ್ವಿ, ₹1 ಕಟ್ತಿದ್ವಿ, ₹10 ಕಟ್ತಿದ್ವಿ, ₹50 ಕಟ್ತಿದ್ದೀವಿ. ಇವತ್ತು ಅಷ್ಟು ಭಗವಂತನ ಕೃಪೆ. ಯಾರು ನಂಬಿಕೊಂಡು ಭಗವಂತನನ್ನು ಪ್ರೇರಣೆಯಿಂದ ಭಗವಂತನನ್ನು ಪ್ರೀತಿಯಿಂದ ಮಾಡ್ತಾರೋ ಅವರಿಗೆ ಭಗವಂತ ಒಲಿತಾನೆ ಅಂತಕ್ಕಂಥದ್ದು ಈ ಒಂದು ದೇವಸ್ಥಾನದ ಪ್ರತೀತಿ. ಒಳ್ಳೆಯದು. ವೀರಭದ್ರ ಸ್ವಾಮಿಗೆ ಈಗ ಭಕ್ತಾದಿಗಳು ಏನೇನೆಲ್ಲ ಕೊಡ್ತಾರೆ ಸರ್? ಅವರ ಯೋಗ್ಯತಾನುಸಾರ ನಾವು ಏನು ಕೇಳ್ತೀವೋ ಸರ್, ಅವರ ಸರ್ ಅಲ್ಲ, ಭಕ್ತಾದಿಗಳೆಲ್ಲ ಏನು ಅಂತಂದರೆ ವೀರಭದ್ರ ಸ್ವಾಮಿಯಿಂದ ರುದ್ರ ಇವನು ಈಶ್ವರನ ಪ್ರಧಾನವಾದ 2ನೆಯ ಅಂಶ. ಈ 2ನೇ ಅಂಶಕ್ಕೆ ಕೆಲವರೆಲ್ಲ ರುದ್ರಾಭಿಷೇಕ ಮಾಡಿಸ್ತಾರೆ. ರುದ್ರಾಭಿಷೇಕವನ್ನು ಮಾಡಿಸಿ ಪ್ರೀತಿಯಿಂದ ಅವನಿಗೆ ಅಷ್ಟೋತ್ತರ ಮಾಡಿಸಿ ಮಂಗಳಾರತಿ ಮಾಡಿಸಿ 4-6 ಜನಕ್ಕೆ ಊಟಕ್ಕೆ ಹಾಕಿದ್ರೆ ಸಾಕು. ಏನು ಹೇಳಿ, ದಕ್ಷಿಣೆ ಕೊಡೋದು ನೆಕ್ಸ್ಟು. ಆದರೆ ಅವನಿಗೆ ಪ್ರೀತಿಯಿಂದ ಅಭಿಷೇಕ ಮಾಡಿಸಿ ಅವ್ರು 4-6 ಜನಕ್ಕೆ ಊಟಕ್ಕೆ ಹಾಕಿ ಅವ್ರಿಗೆಲ್ಲರಿಗೂ ಸಂತೋಷಪಟ್ಟು ಕಳಿಸ್ತಾರೆ ನೋಡಿ, ಬೇಕಾದ್ದನ್ನು ಬೇಡಿದ್ದನ್ನು ಕೊಡ್ತಾನೆ ಅಂಥ ಒಂದು ಸುಸಂದರ್ಭ ಇಲ್ಲಿ. ಕಾಣಿಕೆ ರೂಪದಲ್ಲಿ ಏನಾದರೂ ಸರ್ ಕೊಡ್ತಾರೆ, ಎಲ್ಲ ಪಾತ್ರೆ ಪಗಡ ಪ್ರತಿಯೊಂದು ಕೊಡ್ತಾರೆ ಸರ್, ಏನು ತೊಂದರೆ ಇಲ್ಲ. ಆದರೆ ನಾವು ಅವ್ರನ್ನ ಕೇಳಬೇಕಾಗೇ ಇಲ್ಲ ಸರ್. ಈಗ ನೋಡಿ, ಅವರು ಮಹೇಂದ್ರ ಅವರು ನೋಡಿ, ಇವ್ರದ್ದೇ ಒಂದು ಸೇವೆ ಇದೆ, ಶಿವರಾತ್ರಿ ಸೇವೆ ಸರ್. ಬನ್ನಿ ಸರ್, ನೋಡಿ ಇವರು ಶಿವರಾತ್ರಿ ಸೇವೆ ಮಾಡ್ತಾರೆ ಸರ್. ಇವರು ಉತ್ತರೋತ್ತರವಾಗಿ ಇವರ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲರದ್ದು ಮಾಡ್ತಾರೆ ಪಾಪ ಇವರೇ. ಏನು ಹೇಳಿ, ಏನೇ ಕಡಿಮೆ ಅಂದರೂ 2,000 ಜನಕ್ಕೆ ಊಟಕ್ಕೆ ಹಾಕ್ತಾರೆ. ಬೆಳಗ್ಗೆಯಿಂದ ಸಾಯಂಕಾಲದ ತನಕ ಶಿವರಾತ್ರಿ ಹಬ್ಬ ಬೆಳಗ್ಗೆಗೆ, ಶಿವರಾತ್ರಿ ಮಧ್ಯಾಹ್ನದ ಮೇಲೆ ಆ ಸಾಯಂಕಾಲ 10 ಗಂಟೆ ತನಕ ನಾವು ಟಿಫನ್ನು ಉಪ್ಪಿಟ್ಟು ಕೇಸರಿ ಬಾತು ಏನಾದರೂ ಮಾಡಿಸಿ ಬಂದು ಭಕ್ತಾದಿಗಳಿಗೆಲ್ಲ ಟಿಫನ್ ಕೊಡ್ತಾರೆ. 4 ಜಾವದ ಪೂಜೆ ಆಗುತ್ತೆ, ಬೆಳಗಾನ 4 ಜಾವದ ಪೂಜೆ ಆಗುತ್ತೆ ಬೆಳಗ್ಗೆ. ಅದು ನೋಡಿ, ಅದು ಚೆನ್ನಾಗಿ ಅದು ನೋಡಿದ್ರೆ ಆಮೇಲೆ ನಾವೇನು ಮಾಡ್ತೀವಿ ಅಂದರೆ ಸರ್, ಆ 4 ಜಾವದ ಪೂಜೆದಲ್ಲಿ ಭಸ್ಮಾಭಿಷೇಕ ಅಂತ ಸ್ವಾಮಿಗೆ ಮಾಡ್ತೀವಿ. ಭಸ್ಮಾಲಂಕಾರವನ್ನು ಮಾಡ್ತೀವಿ. ಈ ಪೂಜೆ ಮಹತ್ವ ಜಾಸ್ತಿ. ಆ ಭಸ್ಮವನ್ನು ಎಲ್ಲ ಈಸ್ಕೊಂಡು ಅವತ್ತು ಹಣೆಗೆ ಇಟ್ಕೋತಾರೆ. ಚಿಕ್ಕ ಮಕ್ಕಳಿಗೆ ಏನು ಅನ್ನ ಊಟ ಮಾಡಲಿಲ್ಲ ಅಂದ್ರೆ ಆ ವಿಭೂತಿನ ಇಟ್ಟು ಹಣೆಗೆ ಒಂದು ಸ್ವಲ್ಪ ಬಾಯಿಗೆ ಹಾಕಿದ್ರೆ ಸಾಕು, ಖಂಡಿತ ಆ ಮಗು ಊಟ ಮಾಡೋಕ್ಕೆ ಶುರು ಮಾಡ್ಕೊತಾರೆ. ಅಷ್ಟು ಭಾಳ ಒಳ್ಳೆಯದು ಸರ್. ದೇವ್ರು ಒಳ್ಳೇದು ಮಾಡಲಿ.